ವಿಂಟರ್ ಒಂಥರ ಏನು ಬೇಕಾದ್ರೆ ಹೇಳಿ ಒಂಥರ ಫೇವ್ರೇಟ್ ಸೀಸನ್ ಅದು ಯಾರಿಗೂ ಗೊತ್ತಿಲ್ಲ ಬಾಕಿ ಜನಕ್ಕೆ, ಬಟ್ ನನಗಂತೂ ಅದೊಂದು ಫೇವ್ರೇಟ್ ಸೀಸನ್. ಬರ್ತಾ ನಮ್ಗೆ ಯಾವಾಗ ಮೆಚ್ಯೂರಿಟಿ ಬರುತ್ತಲ್ಲ ಲೈಫ್ ಒಳಗೆ, ಅವಾಗ ಆ ಹಾಡುಗಳ್ದು ಮೀನಿಂಗ್ ಅರ್ಥ ಆಗುತ್ತೆ. ನಮ್ಮ ಸಾಹಿತ್ಯ ಹೆಂಗೈತಿ, ಆಮೇಲೆ ಲೈಕ್ ನಮ್ದು ಹಿಸ್ಟ್ರಿ ಏನೈತಿ, ನಮ್ಮ ಲೈಫ್ ಒಳಗಡೆ ಲೈಕ್ ನಮ್ದು ಅದು ಕರ್ನಾಟಕದ ಇತಿಹಾಸ ಎಲ್ಲಿಂದ ಎಲ್ಲಿಗೆ ಬಂದೈತಿ, ಕರ್ನಾಟಕದ ಈ ಒಂದು ಸ್ಥಾನ ಏನೈತಲ್ಲ ಈ ಜಾಗ, ಅದು ಎಷ್ಟು ಕವಿಗಳಿಗಾಯ್ತು, ಎಷ್ಟು ವೀರರಿಗೆ ಅದು ಸ್ಥಾನ ಕೊಟ್ಟೈತಿ. ಎಲ್ಲರೂ ಅದ್ರ ಹೆಸರು ಎಲ್ಲಿಂದ ಎಲ್ಲಿಗೆ ಹೊತ್ಕೊಂಡು ಹೋಗ್ಯಾರ, ಅದನ್ನು ಒಂದು ಮರೆಯೋಕ್ಕಾಗೋದಿಲ್ಲ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಒನ್ ನ್ಯೂ ವಿಡಿಯೋ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಎಲ್ಲರೂ ಮಸ್ತ್ ಗಿಚ್ಚದಿರಿ ಅಂತ ಅನ್ಕೋತೀನಿ. ಎಸ್, ಗುಡ್ ಮಾರ್ನಿಂಗ್ ಫ್ರಮ್ ಧಾರವಾಡ. ಟೈಮ್ ಬೆಳಗ್ಗೆ 6:20 ಬಂತು. ಸೊ ಲಗೇಜ್ ಎಲ್ಲ ಕಂಪ್ಲೀಟಾಗಿ ಪ್ಯಾಕ್ ಆಗೈತಿ. ಇನ್ನೇನು ಕೆಳಗಡೆ ಹೋಗಿ ಟಾಪ್ ಬಾಕ್ಸ್ ಲೋಡ್ ಮಾಡ್ಬೇಕು ಗಾಡಿ ಮೇಲೆ. ಟಾಪ್ ಬಾಕ್ಸ್ ಮತ್ತು ಲೈಕ್ ಟ್ಯಾಂಕ್ ಬ್ಯಾಗ್ ಎರಡನ್ನೂ ಮ್ಯಾಲೆ ಹಾಕಿ ಆಮೇಲೆ ಲೈಕ್ ರೈಡ್ ಸ್ಟಾರ್ಟ್ ಮಾಡ್ಬೇಕು. ನಮ್ಮದು ಟಾಪ್ ಬಾಕ್ಸ್ ಆಯಿತು ಮತ್ತು ಟ್ಯಾಂಕ್ ಬ್ಯಾಗ್ ಫುಲ್ ಎಲ್ಲನೂ ಪ್ಯಾಕ್ ಆಗ್ಯಾವ. ಇನ್ನೊಂದು ಸ್ವಲ್ಪ ಥಿಂಗ್ಸ್ ಇಟ್ಕೋಬೇಕು. ಟ್ಯಾಂಕ್ ಬ್ಯಾಗ್ ಇಟ್ಕೊಂಡು ಆಮೇಲೆ ಲೋಡ್ ಮಾಡ್ಬೇಕು. ಹೊರಗಡೆ ಅಂತೂ ಫುಲ್ ಮಸ್ತ್ ಎಲ್ಲ ಫುಲ್ ಮಂಜು ಬಿದ್ದೈತಿ, ಫುಲ್ ಕೋಲ್ಡ್ ವೆದರ್ ಐತಿ. ಎಸ್, ಇನ್ನೇನು ಕೆಳಗಡೆ ಹೋಗಿ ಎರಡನ್ನೂ ಲೋಡ್ ಮಾಡಿ ಗಾಡಿ ಮೇಲೆ ಸಿಗೋಣ. ಜೈ ಶ್ರೀರಾಮ್. ಮೋರ್ ಆರ್ ಲೆಸ್ 1 ಮಂತ್ ಬ್ರೋಕನ್ ಗೇರ್ ಲೆವರ್ ಒಳಗಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಸರ್ವಿಸ್ ಸೆಂಟರ್ ಸುತ್ತಾಡಿದ ಮೇಲೆ ನಂಗೆ ಇವತ್ತು ರಿಯಲೈಸ್ ಆಯ್ತು, ನನ್ನ ಗಾಡಿ ಹುಬ್ಳಿ ಇಲ್ಲ ಬೆಳಗಾಂ ಎರಡೂ ಕಡೆ ಸರಿ ಆಗಲ್ಲ, ಇಲ್ಲಿ ಯಾವುದೋ ಪಾರ್ಟ್ಸ್ ಇಮಿಡಿಯೇಟ್ಲಿ ಸಿಗೋದು ಇಲ್ಲ. ಸೊ ಫೈನಲಿ ನಾನು ಇವತ್ತು ಡಿಸೈಡ್ ಮಾಡಿದೆ, ನಾನು ಇಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲೇ ಗಾಡಿ ಚೆಕ್ ಮಾಡಿಸಿ ಸರ್ವಿಸ್ ಮಾಡಿಸ್ತೀನಿ ಅಂಥೇಳಿ. ಇನ್ ಕೇಸ್ ಏನಾದರೂ ಅಲ್ಲೂ ಲೇಟ್ ಆಗೋದಾದ್ರೆ ನಾನು ಬೇಕಂದ್ರೆ ಅಲ್ಲಿಂದ ಮೈಸೂರಿಗೆ ಹೋಗ್ಬೋದು, ಅಲ್ಲೂ ಬೇಗ ಸರ್ವಿಸ್ ಆಗ್ತೈತಿ ಅನ್ನೋ ಒಂದು ಹೋಪ್ ಒಳಗಡೆ ನಾನು ಇವತ್ತು ಬೆಂಗಳೂರು ಕಡೆ ಹೊಂಟೇನೆ. ಈಗ ಜಸ್ಟ್ ಹುಬ್ಳಿ ಕ್ರಾಸ್ ಮಾಡ್ಕೊಂಡು ಬಂದೆ, ಕಂಪ್ಲೀಟಾಗಿ ಬಂದು ಹೈವೇ ಕನೆಕ್ಟ್ ಆಗುತ್ತೆ. ಸೊ ಇವತ್ತೇನಂದ್ರೆ ನಮ್ಮದು ಒಂದು ಹೊಸ ಫಿಯರ್ ಅನ್ಲಾಕ್ ಆಗೈತಿ. ಹೇಳ್ಬೇಕಂದ್ರೆ ಹಿಂದೆ ರಿಯರ್ ವ್ಯೂ ಮಿರರ್ ಏನೈತಲ್ಲ ಅದರೊಳಗಡೆ ನಾನು ಬೆಳಗ್ಗೆ ಈಗ ಒಂದು ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ಕವರ್ ಮಾಡಿರ್ಬೋದೇನೋ, 20-25 ಕಿಲೋಮೀಟರ್ಸ್ ಧಾರವಾಡಿಂದ ಹುಬ್ಳಿ ಮಠ. ಅದ್ರೊಳಗಡೆ ಹಿಂದೆ ಬರೋ ಇನ್ಕಮಿಂಗ್ ಟ್ರಾಫಿಕ್ ನೋಡೋಕ್ಕಿಂತ ಜಾಸ್ತಿ ನಾನು ನನ್ನ ಟಾಪ್ ಬಾಕ್ಸ್ ನೋಡತ್ತೀನಿ ಆಯ್ತು ಇಲ್ಲ ಅಂತೇಳಿ. ಅದು ಹಿಂದೆ ಹೆಂಗಂದ್ರೆ ಇರೋದು ಒಂಥರ ಫೀಲ್ ಆಗಬಲ್ತು, ವೇಟು ಏನೂ ಫೀಲ್ ಆಗತ್ತಿಲ್ಲ ಗಾಡಿ ಒಳಗಡೆ, ಆಮೇಲೆ ಇರೋದು ಏನೋ ಒಂಥರ ಫೀಲ್ ಆಗತ್ತಿಲ್ಲ, ಹಂಗಾಗೈತೆ. ಸೊ ಫಸ್ಟ್ ಟೈಮ್ ಅಲ್ಲ ಲೈಕ್ ನಾನಿದು ಟಾಪ್ ಬಾಕ್ಸ್ ಆಯ್ತು ಮತ್ತು ಫುಲ್ ಲಗೇಜ್ ಸೆಟಪ್ ಎಲ್ಲ ಇಟ್ಕೊಂಡು ರೈಡ್ ಮಾಡತ್ತಿರೋದು, ನನಗಷ್ಟು ರೂಢಿ ಇಲ್ಲ. ಅದೇ ರೀಸನ್ಗೆ ಏನೋ ಒಂಥರ ಭಯ, ಎಲ್ಲಾದರೂ ಕಿತ್ಕೊಂಡು ಬಿದ್ದುಬಿಡ್ತೈತೆ ಅಂಥೇಳಿ. ಏನಿಲ್ಲ, ಮಸ್ತ್ ಐತಿ, ಫುಲ್ ಏನೋ ಒಂಥರ ಹೆಲ್ಪ್ ಆದಂಗೆ ಆಗೈತೆ ನನಗಂತೂ. ಟಾಪ್ ಬಾಕ್ಸ್ ಎಲ್ಲ ಹಾಕಿಸಿ ಲಗೇಜ್ ಎಲ್ಲ ಇಟ್ಕೊಳಕ್ಕೆ ಎವ್ರಿ ಟೈಮ್ ನಾನೇನಾದರೂ ಟೇಲ್ ಬ್ಯಾಗ್ ತೊಗೊಂಡು ಹೊಂಟಿದ್ದೆ ಅಂತಂದ್ರೆ ಅದನ್ನು ಇಡ್ಬೇಕು, ಅದ್ರ ಮೇಲೆ ಮತ್ತು ರೈನ್ ಕವರ್ಸ್ ಎಲ್ಲ ಹಾಕಿ ಬಂಜಿ ಕಾರ್ಡ್ಸ್ ಹಾಕ್ಬೇಕು ಫುಲ್ಲು, ಇಲ್ಲ ಸ್ಟ್ರಾಪ್ಸ್ ಅದೆಲ್ಲ ಹಾಕ್ಕೊಂಡು ಅದೊಂಥರ ಏನೋ ತಲೆನೋವು. ಆಮೇಲೆ ಬೈಕ್ ಮೇಲೆ ಎಲ್ಲೂ ಬಿಟ್ಟು ಹೋಗೋಕ್ಕಾಗೋದಿಲ್ಲ, ಎಲ್ಲರೂ ಹೊಂಟಿವಿ ಅಂತಂದ್ರೆ, ಇಲ್ಲ ಎಲ್ಲೋ ಒಂದು ರೆಸ್ಟೋರೆಂಟಿಗೆ ಸ್ಟಾಪ್ ಮಾಡಿರ್ತೀವಿ, ಇಲ್ಲ ಬೇರೆ ಎಲ್ಲೋ ಹೋಗಿರ್ತೀವಿ, ಏನೋ ಒಂಥರ ಭಯ ಇರ್ತೈತಿ. ಅಂದ್ರೆ ಬ್ಯಾಗ್ ಹಾಕೇನಲ್ಲ ಮತ್ತು ಯಾರು ಬಿಚ್ಕೊಂಡು ತೊಗೊಂಡು ಹೋಗ್ತಾರನ ಅಂತೇಳಿ. ಒಂದೊಂದ್ಸಲ ನಾನಂತೂ ಹೆಂಗೆ ಹಾಕಿರ್ತೀನಿ ಅಂತಂದ್ರೆ ಬಂಜಿ ಕಾರ್ಡ್ ಆ ಒಂದು 40 ಜನ ಬಂದರೂ ಹುಚ್ಚಾಕಾಗೋದಿಲ್ಲ, ಅದು ಆ ಥರ ಟೆಕ್ನಿಕ್ ಇರ್ತೈತಿ, ಎಲ್ಲೆಲ್ಲಿಗೆ ಹಾಕಿರ್ತೇನೆ ಅಂತೇಳಿ. ಬಟ್ ಸ್ಟಿಲ್ ಈ ಟಾಪ್ ಬಾಕ್ಸ್ ಇದ್ರೆ ಫುಲ್ ಎಲ್ಲ ಲಾಕ್ ಆಗ್ಬಿಡ್ತೈತಲ್ಲ, ಏನೂ ಚಿಂತೆ ಇರೋದಿಲ್ಲ. ಇದಕ್ಕೆ ಹೆಂಗಂದ್ರೆ ಕೆಳಗಡೆ ಒಂದು ಲಾಕ್ ಐತಿ, ಅಂದ್ರೆ ಬೈಕ್ ಮೇಲೆ ಏನು ನಮ್ದು ಟಾಪ್ ರ್ಯಾಕ್ ಐತಲ್ಲ ಅದಕ್ಕೆ ಹಾಕ್ತಿದ್ದಂಗೆ ಒಂದು ಲಾಕ್ ಆಗುತ್ತೆ ಉಚ್ಚಲಾರ್ದಂಗೆ. ಆಮೇಲೆ ಮೇನ್ ಮ್ಯಾಲಿಂದ ಓಪನಿಂಗ್ ಏನಿರುತ್ತಲ್ಲ ಅದಕ್ಕೊಂದು ಲಾಕ್ ಆಗುತ್ತೆ. ಅದನ್ನ ಎರಡನ್ನೂ ನಾನು ನೆನ್ಪಿಟ್ಕೋಬೇಕಷ್ಟೆ, ಯಾವತ್ತು ಕರೆಕ್ಟ್ ಲಾಕ್ ಆಗೈತೆ ಇಲ್ಲ ಅಂತೇಳಿ ನೋಡ್ಕೋಬೇಕಷ್ಟೆ. ಅದು ಒಂದು ಆಯ್ತಂದ್ರೆ ಏನೋ ಚಿಂತೆ ಇಲ್ಲ. ಹೆಂಗಂತಂದ್ರೆ ಇವತ್ತು ವೆದರ್ ಪಾರ್ಟ್ಲಿ ಕ್ಲೌಡಿ ಟೈಪ್ ಐತಿ, ಬಟ್ ಆದ್ರೆ ಫುಲ್ ಎಲ್ಲೂ ಕ್ಲೌಡ್ ಇಲ್ಲ. ಅಂದ್ರೆ ಈ ಕಡೆ ಸೈಡಿಂದ ಒಂಥರ ಫುಲ್ ಎಲ್ಲ ಬಿಸಿಲೈತಿ, ಮುಂದೆ ನೋಡ್ದಲ್ಲೆಲ್ಲ ಒಂದು ಸ್ವಲ್ಪ ಕ್ಲೌಡ್ ಐತಿ. ಬಟ್ ಇನ್ನೇನಿಲ್ಲ, ಒಂದು ಸ್ವಲ್ಪ ಮೇ ಬಿ ಹಾವೇರಿ ಬರ್ತಾ ಇಲ್ಲ, ಹಾವೇರಿ ಅಲ್ಲ ಶಿಗ್ಗಾಂವ್ ಬರ್ತಾ ಒಂದು ಸ್ವಲ್ಪ ಬಿಸಿಲಂತೂ ಹಾಗೆ ಆಗ್ತೈತಿ ಅದಂತ ಕಡೆ.
ಎಲ್ಲ ಫುಲ್ ನೋಡ್ರಿ ಎಷ್ಟು ಮಸ್ತ್ ಫಾಗ್ ಆಗೈತಿ. ಅವಸಮ್ ಐತೆ ಫುಲ್ ವೇವ್. ವೈಸರ್ ಆಯ್ತು ಮತ್ತು ನನ್ನ ಕ್ಯಾಮ್ರಾ ಲೆನ್ಸ್ ಆಯ್ತು ಪದೇ ಪದೇ ಕ್ಲೀನ್ ಮಾಡಾತೀನಿ. ಫುಲ್ ಎಲ್ಲ ಕಡೆ ಹಂಗೆ ಅದೇನು ಮಂಜಿಂದ ಹನಿ ಇರ್ತಾವಲ್ಲ ಇಬ್ಬನಿದು ಫುಲ್ ಎಲ್ಲ ಕಡೆ ಹೊಡೆದು ಅದ ಫುಲ್ ಮಸ್ತ್ ಆಗೈತೆ. ಒಂಥರ ಇದು ವಿಂಟರ್ ಸೀಸನ್ ಏನು ಬರುತ್ತಲ್ಲ, ಈಗ ಅಕ್ಟೋಬರ್ ಐತೆ, ಅಕ್ಟೋಬರ್ ಸ್ಟಾರ್ಟಿಂಗಿಂದ ಹಿಡ್ದು ವಿಂಟರ್ ಸೀಸನ್ ಏನು ಸ್ಟಾರ್ಟ್ ಆಗುತ್ತಲ್ಲ ಇದೇ ಥರ ವೆದರ್ ಇರುತ್ತೆ ಎಲ್ಲಿ ಹೋದ್ರು. ಏನಂದ್ರೆ ಬೆಳಿಗ್ಗೆ ಫುಲ್ ಮಂಜಿರ್ತೈತಿ, ಆಮೇಲೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲು, ಆಮೇಲೆ ಸಂಜೆಗೆ ಚಳಿ ಇರ್ತೈತಿ ಫುಲ್. ನಮ್ಮ ಧಾರವಾಡದಾಗಂತರೂ ಅದು ಥಂಡಿ ಇನ್ನೂ ಮಸ್ತ್ ಲೆವೆಲಾಗ ಇರ್ತೈತಿ. ಏನೋ ಒಂಥರ ವಿಂಟರ್ ಒಂಥರ ಏನು ಬೇಕಾದ್ರೆ ಹೇಳಿ ಒಂಥರ ಫೇವ್ರೇಟ್ ಸೀಸನ್ ಅದು ಯಾರಿಗೂ ಗೊತ್ತಿಲ್ಲ ಬಾಕಿ ಜನಕ್ಕೆ, ಬಟ್ ನನಗಂತರೂ ಅದು ಒಂದು ಫೇವ್ರೇಟ್ ಸೀಸನ್. ರೈನಿ ಸೀಸನ್ ಆಯ್ತು, ಸಮ್ಮರ್ ಸೀಸನ್ ಆಯ್ತು, ಎರಡೂ ಬಿಟ್ಟರೆ ವಿಂಟರ್ ಸೀಸನ್ ನನಗೆ ಅದ ಭಾಳ ಲೈಕ್ ಆಗೋದು. ಸಮ್ಮರ್ ಅಂದ್ರೂ ಕೇಳಾಕೋಬಿಡ್ರಿ, ಸಮ್ಮರ್ ನನಗೆ ಅಷ್ಟು ಲೈಕ್ ಆಗೋದಿಲ್ಲ. ರೈನಿ ಓಕೆ ಅಂದ್ರೆ ರೈನಿನೂ ಲೈಕ್ ಆಗೋಲ್ಲ, ಬಟ್ ಆದ್ರೆ ಹಂಗೆ ನೋಡಿದ್ರೆ ಬೆಟರ್. ಯಾಕಂದ್ರೆ ವಿಂಟರ್ಗೆ ನಾನು ಏನೋ 0 ಡಿಗ್ರಿವರೆಗೂ ಹೊಂಟೈತಿ ಥಂಡಿ ಅಂತಂದ್ರೂ ತಡ್ಕೊಂಡ್ಬಿಡ್ತೀನಿ, ಬಟ್ ಸಮ್ಮರ್ ಒಳಗಡೆ ಅದೊಂದು 30-35 ದಾಟ್ತಂದ್ರೂ ಇರೋಕ್ಕಾಗೋದಿಲ್ಲ ನನಗೆ. ನನ್ನಂತ ಮುಂದೆ ಯಾವತ್ತರ ಬೇರೆ ಟೆರೆನ್ಸಾಗೆಲ್ಲ ರೈಡ್ ಮಾಡ್ಕೊಂಡು ಲಡಾಖ್ ಎಲ್ಲ ಹೋಗ್ಬೇಕಂದ್ರೆ ಮುಂದೆ ದೊಡ್ಡ ವಜ್ಜಾಗೋದೈತೆ ಅದತ್ರ ಕರೆ. ಏನು ಇದು ಮಳೆ ಹೊಡಾದೈತು ಇಲ್ಲ ಮಂಜಾಯ್ತು ಅದ ಗೊತ್ತಾಗೋಲ್ತ. ಯಾವ ಲೆವೆಲ್ ನೀರು ಬರೋದೈತೆ ನೀವ ನೋಡ್ರಿ. ಒಂದು ಎಷ್ಟು ದೂರ ನೋಡ್ತಿರಲ್ಲ, ಇಲ್ಲಿಂದ ಒಂದು ಹಾರ್ಡ್ಲಿ ಒಂದು 200 ಮೀಟರ್ಸ್ವರೆಗೂ ಅಷ್ಟೇ ವಿಸಿಬಿಲಿಟಿ ಐತಿ. ಅದು ಬಿಟ್ಟರೆ ಮುಂದೆ ಏನೇನು ವಿಸಿಬಿಲಿಟಿ ಇಲ್ಲ. ಸಕ್ಸಿ ಐತಿ ವೆದರ್ ಹತ್ರ ಬೆಳಗ್ಗೆ ಒಂಥರ ಲವ್ ಆಗ್ಬಿಡುತ್ತೆ ಈ ಥರ ವ್ಯೂಸ್ ನೋಡೋಕೆ. ಮೇ ಬಿ ಅದಕ್ಕೆ ಅದ ಲೈಕ್ ನಾವು ಯಾರಾದರೂ ರೈಡ್ ಮಾಡೋದು ಈ ಥರ ಒಂದು ವ್ಯೂಗೋಸ್ಕರನ. ಅಂದ್ರೆ ಡೆಸ್ಟಿನೇಷನ್ ಎಲ್ಲಾದರೂ ಇರಲಿ ಹೆಂಗಾದರೂ ಇರಲಿ, ಡೆಸ್ಟಿನೇಷನ್ಗಿಂತ ನಮ್ಮ ಜರ್ನಿ ಏನಿರುತ್ತಲ್ಲ ಅದು ಒಂಥರ ಎಷ್ಟು ಬ್ಯೂಟಿಫುಲ್ ಇರುತ್ತೆ ಅನ್ನೋದು ಅದ ಡಿಪಿಕ್ಟ್ ಮಾಡುತ್ತೆ. ಟೈಮ್ ಆಲ್ಮೋಸ್ಟ್ 8-10 ಆಯ್ತು. ನಮ್ಮ ಲೆಫ್ಟ್ ಸೈಡಿಗೆ ನಾವು ಈಗ ಹಾವೇರಿ ಕ್ರಾಸ್ ಮಾಡತ್ತೀವಿ. ಮೋರೋರ್ಲೆಸ್ ಇಲ್ಲಿವರೆಗೂ ಒಂದು 85 ಕಿಲೋಮೀಟರ್ಸ್ ಏನೋ ಕವರ್ ಮಾಡಿರ್ಬೋದು. ಇನ್ನು 350-360 ಕಿಲೋಮೀಟರ್ಸ್ ಹೋಗ್ಬೇಕಾ ಬೆಂಗಳೂರಿಗೆ. ಎಸ್, ಈಗ ಎಲ್ಲ ಕಡೆ ಒಂದು ಸ್ವಲ್ಪ ಮಂಜೆಲ್ಲ ಕಮ್ಮಿ ಆಗಿ ಬಿಸಿಲು ಬೀಳಾದೈತೆ. ಒಂದು ಸ್ವಲ್ಪ ಕ್ಲೌಡ್ಸ್ ಅದಾವ, ಬಟ್ ಕ್ಲಿಯರ್ ಆಗಿ ಬಿಸಿಲು ಬರುತ್ತೆ. ಇನ್ನೂ ಒಂದು ಹಾಫ್ ಆನ್ ಅವರ್ 1 ಅವರ್ಗಂತೂ ಬಿಸಿಲು ಜಾಸ್ತಿ ಆಗೇ ಆಗುತ್ತೆ. ಸೊ ವಿಂಟರ್ ಸೀಸನ್ ಅಲ್ಲ, ಬೆಳಿಗ್ಗೆ ಅದು ಮಂಜಿರ್ತೈತಿ, ಆಮೇಲೆ ಮಧ್ಯಾಹ್ನ ಬರ್ತಾ ಬಿಸಿಲು ಜಾಸ್ತಿ ಆಗುತ್ತೆ. ಸೊ ಈ ರೋಡಗಂತೂ ಅದು ಬಿಸಿಲು ಜಾಸ್ತಿನ ಫೀಲ್ ಆಗುತ್ತೆ. ಆಲ್ಮೋಸ್ಟ್ ಒಂದು 1:30 ಇಲ್ಲ 2 ಗಂಟೆವರೆಗೂ ಬೆಂಗಳೂರು ರೀಚ್ ಆಗ್ಬೋದು ಅಂತ ಅಂದ್ಕೊಂಡೆ ನಾನು, ನನ್ನ ಎಸ್ಟಿಮೇಷನ್ ಪ್ರಕಾರ. ನೋಡೋಣ ಎಷ್ಟಾಗುತ್ತೆ ಅಂತೇಳಿ. ಇಲ್ಲಿಂದ ದಾವಣಗೆರೆ ಇನ್ನೂ ಒಂದು 80 ಕಿಲೋಮೀಟರ್ಸ್ ಉಳಿತು. ಸೊ ಡೈರೆಕ್ಟಾಗಿ ದಾವಣಗೆರೆ ಕ್ರಾಸ್ ಮಾಡ್ಕೊಂಡು ಅಲ್ಲೇ ಎಲ್ಲಾದರೂ ನಾಷ್ಟ ಮಾಡ್ಬೇಕಂತ ಅಂದ್ಕೊಂಡೇನೆ. 9-9:30 ಆಗುತ್ತೆ. ಸೊ ನೋಡೋಣ ಹೆಂಗಾಗುತ್ತೆ. ಇಲ್ಲಿಂದ ದಾವಣಗೆರೆವರೆಗೂ ಕಟ್ಟೋದು ಅದರ ನೆಕ್ಸ್ಟ್ ನಮ್ಮದು ಜರ್ನಿ ಕಂಟಿನ್ಯೂ ಮಾಡೋಣ ನಾಷ್ಟ ಮಾಡಿಕೊಂಡು. ಸೆಕೆಂಡ್ ಟೋಲ್ ಫಾರ್ ದ ಡೇ, ಚಳಗೇರಿ ಟೋಲ್ ಪ್ಲಾಜಾ ನಿಯರ್ ದಾವಣಗೆರೆ. ಹೋಗ್ತಾ ಎಲ್ಲ ಕಡೆ ಬಿಸಿಲಾಗುತ್ತಂತ ನಾನು ಅಂದ್ಕೊಂಡ್ರೆ ಇನ್ನೂ ಮುಂದೆ ಮಾಡೋಕೆ ಕಾಣೋದು ನನಗೆ ಎಲ್ಲಂದ್ರು. ಅಯ್ಯೋ, ಮಳೆ ಆಗ್ಲಂದ್ರೆ ಸಾಕಷ್ಟ. ಈ ಥರ ವೆದರ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಆದ್ರೆ ಮಳೆ ಆಗಬಾರ್ದಷ್ಟೆ. ಎಸ್, ಫೈನಲಿ ನಮ್ಮದು ದಾವಣಗೆರೆ ಕ್ರಾಸ್ ಮಾಡಿದ್ವಿ ಈಗಿನ್ನು. ಅಂದ್ರೆ ಲೆಫ್ಟ್ ಸೈಡಿಗೆ ದಾವಣಗೆರೆ ಐತಿ. ಇಲ್ಲೇ ಕಾಮತ್ ರೆಸ್ಟೋರೆಂಟ್ ಐತಿ, ಇಲ್ಲೇ ನಾಷ್ಟ ಮಾಡ್ಕೊಂಬಿಡೋಣ. ದಾವಣಗೆರೆ ಹೆರಿಟೇಜ್. ಎಸ್, ಈಗ ಜಸ್ಟ್ ನಾಷ್ಟ ಆಯಿತಾ ಇಲ್ಲ. ಆಲ್ಮೋಸ್ಟ್ ಮೋರಲೆಸ್ ಒಂದು 160 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ. ಇನ್ನೂ 300 ಕಿಲೋಮೀಟರ್ಸ್ ಹೋಗ್ಬೇಕು.
ನೋಡ್ರಿ ನಮ್ಮ ಟಾಪ್ ಬಾಕ್ಸ್ ಎಷ್ಟು ಮಸ್ತ್ ಕಾಣತೈತಿ. ಗಾಡಿ ಅಂತೂ ಫುಲ್ ಸೆಕ್ಸಿ ಆಗ್ಬಿಟ್ಟೈತಿ. ಲಗೇಜ್ ಎಲ್ಲ ಆದಮೇಲೆ ಇದೊಂದು ಆಗಿದ್ದು ಫುಲ್ ಖುಷಿ ಆಗೈತೆ ನನಗಂತೂ. ಇದ್ರ ಮೇಲೆ ಮತ್ತೇನಾದರೂ ಸ್ಟಿಕ್ಕರಿಂಗ್ ಏನಾದರೂ ಮಾಡಿಸ್ಬೇಕು, ನೋಡೋಣ ಹೆಂಗೈತಿ ಅಂತೇಳಿ. ಇನ್ನೊಂದೇನಂದ್ರೆ ನಾನು ಇದನ್ನು ನೆನ್ಪಿಟ್ಕೋಬೇಕಂದ್ರೆ ಹೆಂಗಂದ್ರೆ ಇದು ಸ್ಟೇಟ್ ಹಿಂಗಿತ್ತಂದ್ರೆ ಲಾಕ್ಡ್, ಅಡ್ಡ ಇತ್ತಂದ್ರೆ ಲಾಕ್ ಆಗಿಲ್ಲ ಅಂಥೇಳಿ. ಸೊ ಯಾವತ್ತೂ ಇದೊಂದು ಮರ ಹಾಕೋಬಾರ್ದು, ಇಲ್ಲ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತೈತಿ. ಎಸ್, ಹೋಗೋಣ. ಟೈಮು ಆಲ್ಮೋಸ್ಟ್ 9:45 ಆಯ್ತು. ಒಂದು ಚಲೋ ಬ್ರೇಕ್ ಆಯ್ತು. ಬಟ್ ಕ್ಲೈಮೇಟ್ ಏನಾಯ್ತಲ್ಲ, ಏನೋ ಒಂದು 5 ನಿಮಿಷ ಬಿಸಿಲು ಬರುತ್ತೆ, ಮತ್ತೊಂದು ಅರ್ಧ ತಾಸು ಹಂಗಾಗುತ್ತೆ. ನೋಡೋಣ ಹೆಂಗಾಗುತ್ತೆ. ಬಿಸಿಲು ಅನ್ನೋದು ಬರವಲ್ತು ಯಾಕೋ ಇವತ್ತು. ಫುಲ್ ಮಾಡಾಗ್ಬಿಟ್ಟೈತೆಲ್ಲ ಆ ಕಡೆ. ಆಲ್ಮೋಸ್ಟ್ ಒಂದು 9 ಗಂಟೆ 10 ಗಂಟೆ ಆಯ್ತಂದ್ರೆ ಫುಲ್ ಬಿಸಿಲಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೋಡಿದ್ರೆ ಎಲ್ಲ ಕಡೆ ಐತೆ ಇನ್ನು. ಏನಿಲ್ಲ, ಇದೇ ವೆದರ್ ಇದ್ದರೂ ಚಲೋನ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಏನಂದ್ರೆ ಮಳೆ ಆಗಬಾರ್ದು ಅಷ್ಟೆ. ಮಾಡಿದ್ರೆ ಇರಲಿ ನಡೀತೈತಿ. ಮಳೆ ಆತಂದ್ರೆ ಮತ್ತೆ ಎಲ್ಲ ಕಡೆ ಹೊಲಗೇರಿ ಬಿಡ್ತೈತಿ. ಹೊಲಗೇರಿ ಇನ್ ದ ಸೆನ್ಸ್ ಮೆಸ್ಸಪ್, ಹೊಸ ವರ್ಡ್ ಕಲ್ಕೋರಿ. ಈ ಕಡೆ ಎಲ್ಲರಿಗೂ ಗೊತ್ತಿರೋದು. ಇನ್ ಕೇಸ್ ಸೌತ್ ಕರ್ನಾಟಕದ ಗೊತ್ತಿಲ್ಲ ಅಂತಂದ್ರೆ ಕಲ್ಕೋರಿ, ಹೊಲಗೇರಿ. ಇನ್ನೊಂದೇನಂದ್ರೆ ನನಗೊಂಥರ ಒಂದು ಡಿಸಾರ್ಡರ್ ಐತಿ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಸೇಮ್ ಡಿಸಾರ್ಡರ್ ಇರ್ಬೋದು, ಇದ್ರೆ ಹೇಳ್ರಿ ನನಗೂ. ಏನಂದ್ರೆ ಎಲ್ಲೋ ಹೋಗ್ತಿರ್ತೀರಿ, ಇಲ್ಲ ಎಲ್ಲೋ ಇರ್ತೀರಿ, ಒಂದು ರ್ಯಾಂಡಮ್ ಆಗಿ ಯಾವುದೋ ಒಂದು ಹಾಡು ಕೇಳಿಸ್ಕೊತೀರಿ. ಎಲ್ಲೋ ಆ ಹಾಡು ಕೇಳಿಸ್ಕೊತಿದ್ದಂಗೆ ಅದ ಹಾಡು ನೀವು ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ರಿಪಿಟೇಟಿವ್ಲಿ. ಹೆಂಗಂದ್ರೆ ಫಸ್ಟ್ ದಿವಸ ಒಂದು 4 ಸಲ ಹಾಡ್ತೀರಿ, ಸೆಕೆಂಡ್ ದಿವ್ಸಕ್ಕೆ ಒಂದು 7-8 ಸಲ, ಆಮೇಲೆ 3ನೇ ದಿವ್ಸಕ್ಕೆ ಒಂದು 10-20 ಸಲ ಹಂಗೆ ಆಗ್ಬಿಡ್ತೈತಿ. ಪದೇ ಅದ ಹಾಡು ಬರ್ತಿರ್ತೈತಿ ಎಲ್ಲಾಗ, ಇಲ್ಲ ಅದನ್ನ ಹಾಡು ಹಾಡ್ತಿರ್ತೀರಿ. ಸೊ ಅದು ಒಂಥರ ಏನೋ ಕಂಪ್ಲೀಟಾಗಿ ಅಡಿಕ್ಷನ್ ಆಗಿಬಿಡ್ತೈತಿ. ಆ ಹಾಡು ಮರೆಯೋಕ್ಕಾಗೋದಿಲ್ಲ ಅಂಟಿಲ್ ಯು ಫೈಂಡ್ ಅ ನೆಕ್ಸ್ಟ್ ಸಾಂಗ್. ಅದಂತೂ ನಿಜ. ಸೊ ಆ ಹಾಡು ಅಡಿಕ್ಷನ್ ಅನ್ನೋದಿರ್ತಲ್ಲ, ಅದನ್ನು ಬಿಡೋಕ್ಕಾಗೋದಿಲ್ಲ. ಕರೆಂಟ್ಲಿ ನನ್ನ ತಲೆಗೆ ಯಾವ ಹಾಡು ಓಡಾದತಿ ಅಂತಂದ್ರೆ ನೀವು ಎಷ್ಟೋ ಜನಕ್ಕೆ ಅದನ್ನ ಗೆಸ್ ಮಾಡೋಕ್ಕಾಗೋದಿಲ್ಲ ಅಂಥ ಒಂದು ಹಾಡು. ಯಾವುದಂದ್ರೆ ಹೇಳ್ತೀನಿ ಕೇಳ್ರಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸಋಷಿಗಳ ಬೀಡೆ. ಎಂಥ ಮಸ್ತ್ ಸಾಂಗ್ ಅಲ್ಲ. ಲಿಟ್ರಲಿ ಇದ್ರದ್ದು ಸಾಹಿತ್ಯ ಕೇಳಿದ್ರೆ ನೀವು ತಲೆ ತಿರುಗಿ ಹೋಗ್ತದೆ ನಿಮ್ಗೆ. ಒಂದು ನಾಡಗೀತೆ ನಮ್ದು ಕುವೆಂಪು ಅವ್ರು ಬರ್ದಿದ್ದು, ಕಂಪ್ಲೀಟಾಗಿ ಆ ಹಾಡು ಕೇಳಿಸ್ಕೊರಿ ನೀವು. ಎಂಥ ಪರಿ ಲೈಕ್ ನಿಮ್ದೊಂದು ಗೂಸ್ ಬಂಪ್ಸ್ ಬರುತ್ತಂದ್ರೆ ಅನ್ಬಿಲೀವಬಲ್. ಲಿಟ್ರಲಿ ನಿಮ್ಗೆ ಅದು ಗೂಸ್ ಬಂಪ್ಸ್ ಬರಲ್ಲ ಅಂದ್ರೆ ಹೇಳ್ರಿ, ಆ ಹಾಡು ಹೋಗಿ ಕೇಳಿಸ್ಕೊಂಬರ್ರಿ. ಈ ವಿಡಿಯೋ ಬೇಕಂದ್ರೆ ಇಲ್ಲೇ ಪಾಸ್ ಮಾಡಿ ಒಂದು 10 ನಿಮಿಷ ಹಾಡು ಕೇಳಿಸ್ಕೊಂಬರ್ರಿ. ಕುವೆಂಪು ಅವ್ರ ಸಾಹಿತ್ಯ ಆಯಿತು, ಅದ್ರ ಜೊತೆಗೆ ಸಿ ಅಶ್ವಥ್ ಅವ್ರು ಹಾಡಿರೋ ಅದು ಒಂದು ಕಂಠ ಆಯ್ತಲ್ಲ, ಲಿಟ್ರಲಿ ಅನ್ಬಿಲೀವೇಬಲ್. ನಾವು ಸ್ಕೂಲ್ ಟೈಮಾಗಿದ್ದಾಗ ಡೈಲಿ ಹಾಡ್ತಿದ್ವಿ. ಇದಾಯ್ತು ಮತ್ತು ನಮ್ದು ರಾಷ್ಟ್ರಗೀತೆ ಆಯಿತು, ಜನಗಣಮನ, ಎರಡೂ ಹಾಡ್ತಿದ್ವಿ. ಲೈಕ್ ಅವಾಗ ಒಂಥರ ಏನೋ ಫೀಲ್ ಇರೋದು, ಅವಾಗೇನೋ ರುಟೀನ್ ಥರ ಹಾಡ್ತಿದ್ವಿ. ಬಟ್ ಬರ್ತಾ ನಮ್ಗೆ ಯಾವಾಗ ಮೆಚ್ಯೂರಿಟಿ ಬರುತ್ತಲ್ಲ ಲೈಫ್ ಒಳಗೆ, ಅವಾಗ ಆ ಹಾಡುಗಳ್ದು ಮೀನಿಂಗ್ ಅರ್ಥ ಆಗುತ್ತೆ. ನಮ್ಮ ಸಾಹಿತ್ಯ ಹೆಂಗೈತಿ, ಆಮೇಲೆ ಲೈಕ್ ನಮ್ದು ಹಿಸ್ಟ್ರಿ ಏನೈತಿ, ನಮ್ಮ ಲೈಫ್ ಒಳಗಡೆ ಲೈಕ್ ನಮ್ದು ಅದು ಕರ್ನಾಟಕದ ಇತಿಹಾಸ ಎಲ್ಲಿಂದ ಎಲ್ಲಿಗೆ ಬಂದೈತಿ, ಅದನ್ನೆಲ್ಲನೂ ಒಂದ ಸಾಂಗ್ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ ದಟ್ ಈಸ್ ಅನ್ಬಿಲೀವೇಬಲ್. ಲಿಟ್ರಲಿ ಕರ್ನಾಟಕದ ಈ ಒಂದು ಸ್ಥಾನ ಏನೈತಲ್ಲ ಈ ಜಾಗ, ಅದು ಎಷ್ಟೋ ಕವಿಗಳಿಗಾಯ್ತು, ಎಷ್ಟೋ ವೀರರಿಗೆ ಅದು ಸ್ಥಾನ ಕೊಟ್ಟೈತಿ. ಎಲ್ಲರೂ ಅದ್ರ ಹೆಸರು ಎಲ್ಲಿಂದ ಎಲ್ಲಿಗೆ ಹೊತ್ಕೊಂಡು ಹೋಗ್ಯಾರ, ಅದನ್ನು ಒಂದು ಮರೆಯೋಕ್ಕಾಗೋದಿಲ್ಲ. ಲಿಟ್ರಲಿ ಆ ಹಾಡು ಕೇಳಿಸ್ಕೊರಿ, ಎಂಥ ಗೂಸ್ ಬಂಪ್ಸ್ ಕೊಡ್ತೈತಿ. ಇನ್ ಕೇಸ್ ಕೇಳಿಸ್ಕೊಂಡು ನಿಮ್ಗೆ ಗೂಸ್ ಬಂಪ್ ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬು ಮಾಡಿರಿ. ಹಂಗೋ ಹಿಂಗೋ ತುಮಕೂರಿಂದ ನೆಲಮಂಗ್ಲವರೆಗೂ ಕಂಪ್ಲೀಟಾಗಿ ಎಲ್ಲ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಫೈನಲಿ ನಾವೀಗ ನೆಲಮಂಗ್ಲ ಟೋಲ್ ಕ್ರಾಸ್ ಮಾಡ್ಕೊಂಬಂದ್ವಿ. ಟೈಮ್ ಆಲ್ಮೋಸ್ಟ್ 2 ಗಂಟೆ ಆಯ್ತು.
ಒಂದು ಮಸ್ತ್ ಲಂಚ್ ಬ್ರೇಕ್ ತೊಗೊಂಡ್ರೆ ಆಯ್ತು, ಹಂಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆಯ್ತು ಅಂಥೇಳಿ ಇಲ್ಲೇ ಲೆಫ್ಟ್ ಸೈಡಿಗೆ ಒಂದು ದಾಬಾ ಸಿಕ್ತು, ಅರ್ಜುನ್ ಶರ್ಮಾ ದಾಬಾ ಅಂತೇಳಿ. ಸೊ ಸರ್ವಿಸ್ ರೋಡಿಂದ ಲೆಫ್ಟ್ ತೊಗೊಂಡು ಇಲ್ಲೇ ಒಂದು ಬ್ರೇಕ್ ತೊಗೊಳತ್ತೀವಿ. ಇಲ್ಲಿಂದ ನೆಕ್ಸ್ಟ್ ಮುಂದೆ ಊಟ ಮಾಡ್ಕೊಂಡು ಬೆಂಗಳೂರಿಗೆ ಹೋಗೋಣ. ಎಸ್, ಟೈಮ್ ಆಲ್ಮೋಸ್ಟ್ 2:55 ಆಯ್ತು, 3 ಗಂಟೆನ ಆಗಕ್ಕೆ ಬಂತು. ಒಂದು ಮಸ್ತ್ ಊಟ ಮತ್ತು ಒಂದು ಚಲೋ ರೆಸ್ಟ್ ಆಯ್ತು. ಅಲ್ಲೇ ನೆಲಮಂಗ್ಲ ಟೋಲ್ ದಾಟ್ತಿದ್ದಂಗೆ ನೆಕ್ಸ್ಟ್ ಒಂದು ದಾಬಾ ಸಿಕ್ತು, ಅರ್ಜುನ್ ಶರ್ಮಾ ದಾಬಾ ಅಂಥೇಳಿ. ಊಟ ಅಂತೂ ಬೆಸ್ಟ್ ಇತ್ತು ಫುಲ್ಲ. ಅದು ಏನೋ ಹೇಳ್ರಿ, ರೆಸ್ಟೋರೆಂಟ್ಸ್ಗಿಂತ ದಾಬಾದ ಊಟ ಏನಿರೋದಲ್ಲ ಅದ್ರ ಟೇಸ್ಟ್ ಆಯ್ತು ಮತ್ತು ಅದು ವೈಬ್ ಆಯ್ತು, ಬೇರೆ ಲೆವೆಲಾಗ ಇರ್ತೈತಿ. ಅಲ್ಲಿ ಕುಂತು ತಿನ್ನೋದು, ಎಸ್ಪೆಷಲಿ ಆ ಚಾರ್ಪಾಯ್ ಎಲ್ಲ ಇರ್ತಾವಲ್ಲ, ಆ ಥರ ಒಂದು ಏನೋ ಬೇರೆನ ವೈಬ್ ಕೊಡ್ತೈತಿ. ಫ್ರೆಂಡ್ಸ್ ಆಗಲಿ ಬೇರೆ ಯಾರ್ದ ಜೊತೆ ಹೋಗ್ತೀರಿ ಅಂತಂದ್ರೆ ಒಂದು ಒಳ್ಳೆ ಟೈಮ್ ಪಾಸ್ ಅಂತೂ ಆಗೇ ಆಗ್ತೈತಿ, ಅದಂದ್ರೂ ಕರೆ. ಎಸ್, ಈಗ ಎಲ್ಲಿಂದ ವಾಪಸ್ ನಾವು ಬೆಂಗಳೂರು ಕಡೆ ಹೊಂಟೇವಿ. ಇನ್ನೇನು ಒಂದು 15-20 ಮಿನಿಟ್ಸ್ ನಾನೊಂದು ಲೊಕೇಶನ್ ರೀಚ್ ಆಗ್ತೇನೆ. ಅಲ್ಲಿಂದ ನೆಕ್ಸ್ಟ್ ವಿಡಿಯೋದೊಳಗೆ ನಿಂಗೆ ಕಂಪ್ಲೀಟ್ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಗಾಡಿದು ಏನು ಇಶ್ಯೂ ಐತಿ, ಏನಾಗೈತಿ ಎಲ್ಲ ಫುಲ್ಲು. ಹೋಗಿ ಸರ್ವಿಸ್ ಸೆಂಟ್ರಿಗೆ ಹೋಗೋಣ. ಅದು ಇನ್ನೊಂದು ಸಲ ಕಾಲ್ ಮಾಡಿ ನೋಡ್ಬೇಕು, ನಾನು ಸರ್ವಿಸ್ ಸೆಂಟ್ರಿಗೆ ಕಾಲ್ ಮಾಡಿ ಕೇಳ್ಬೇಕು ಏನು ಕತೆ ಅಂತೇಳಿ. ಇನ್ ಕೇಸ್ ಆದ್ರೆ ಓಕೆ, ಆಗಲಿಲ್ಲ ಅಂದ್ರೆ ಅದನ್ನ ಹೇಳಿದ್ನಲ್ಲ. ಸೊ ಮೋಸ್ಟ್ ಪ್ರೊಬಾಬ್ಲಿ ಮೈಸೂರಿಗೆ ಹೋಗ್ಬೇಕಾಗುತ್ತೆ. ಮೈಸೂರಿಗೆ ಹೋದ್ರೆ ಅಲ್ಲಾದರೂ ಬೇಗ ಆಗುತ್ತಾನ ಅಂಥೇಳಿ. ಆಂಬುಲೆನ್ಸ್ ಆಯಿತು. ಎಸ್, ಅದು ಇನ್ ಕೇಸ್ ಆಗಲಿಲ್ಲ ಅಂದ್ರೆ ಮೈಸೂರಿಗೆ ಹೋಗಿ ಅಲ್ಲೇ ಚೆಕ್ ಮಾಡ್ಸೋಣ ಅಷ್ಟೆ. ಎಸ್, ಆ ಥರ ಹೇಳ್ತಾ ನಮ್ಮದು ಈ ವ್ಲಾಗ್ನ ಎಲ್ಲಿಗೆ ಮುಗಿಸೋ ಟೈಮ್ ಆಗೈತಿ. ಸೊ ಎಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಎಲ್ಲಿವರೆಗೂ ಫುಲ್ ವಿಡಿಯೋ ನೋಡಿದ್ದೀರಂದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಕ್ಕೆ ಹೋಗ್ಬೇಡ್ರಿ. ಆಮೇಲೆ ಕಮೆಂಟ್ ಮಾಡಿರಿ, ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಯಾರ್ಯಾರು ಅದಾರ ಎಲ್ಲರ ಜೊತೆ ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಆದಷ್ಟು ಬೇಗ ಸಿಗೋಣ. ಟಿಲ್ ದೆನ್, ಬಾಯ್ ಬಾಯ್, ಎಂಜಾಯ್.